ದಿನದಿಂದ ದಿನ ನಿಮ್ಮ ಕೂದಲು ಉದುರುವುದು ಹೆಚ್ಚಾಗ್ತಾ ಇದೆಯಾ? ಎಲ್ಲಿ ನೋಡಿದರೂ ನಿಮ್ಮ ಕೂದಲು ಉದುರು ಬೀಳ್ತಾ ಇದೆಯಾ? ಬಾಚದೇ ಇದ್ರೂ ಸಹ ಕೂದಲು ಉದುರೋದು ಕಡಿಮೆ ಆಗ್ತಾನೇ ಇಲ್ವಾ? ಹಾಗಾದರೆ ಇವತ್ತಿನ ವಿಡಿಯೋ ನಿಮಗಾಗಿನೇ ಸ್ನೇಹಿತರೆ. ಯಾಕಂದರೆ ಇವತ್ತಿನ ವಿಡಿಯೋದಲ್ಲಿ ಆ ಎಲ್ಲ ಪ್ರಾಬ್ಲಮ್ಗೂ ಒಂದು ಒಳ್ಳೆ ಸೂಪರ್ ಸೊಲ್ಯೂಷನ್ನ ಶೇರ್ ಮಾಡಿದ್ದೀನಿ. ಇದರಿಂದ ನಿಮ್ಮ ಕೂದಲು ಉದುರುವುದು ಕಂಪ್ಲೀಟ್ಲಿ ನಿಂತೇ ಹೋಗುತ್ತೆ. ಅಷ್ಟೇ ಅಲ್ಲ, ಒಂದು ಒಳ್ಳೆ ಹೇರ್ ಗ್ರೋತ್ನ ಕೂಡ ಕೊಡುತ್ತೆ. ಅದಕ್ಕೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಆಗಲೇ ನಿಮಗೆ ಕಂಪ್ಲೀಟ್ಲಿ ಈ ವಿಡಿಯೋ ಏನು, ಹೇಗೆ ಮಾಡೋದು ಅಂತ ಅರ್ಥ ಆಗುತ್ತೆ. ಅರ್ಥ ಆದ್ರ ಮೇಲೆ ಖಂಡಿತ ಟ್ರೈ ಮಾಡಿ. ಆ ಎಲ್ಲ ಪ್ರಾಬ್ಲಮ್ಗೂ ಒಂದು ಒಳ್ಳೆ ಸೊಲ್ಯೂಷನ್ನ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಹಾಯ್, ಹೆಲೋ, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ಸೊಬಗು ಚಾನಲ್. ನಾನು ಲಕ್ಷ್ಮಿ. ಸ್ನೇಹಿತರೆ, ನಮಗೆ ಬೇಕಾಗೋದು 1 ಚಮಚೆ ಮೆಂತೆಕಾಳು ಸ್ನೇಹಿತರೆ. ಬರೀ ಒಂದೇ ಚಮಚೆ ಸಾಕು ನಿಮ್ಮ ಆ ಎಲ್ಲ ಪ್ರಾಬ್ಲಮ್ಗೆ ಒಂದು ಕಂಪ್ಲೀಟ್ ಫುಲ್ ಸ್ಟಾಪನ್ನು ಕೊಡುವಂಥದ್ದು. ಈ ಮೆಂತೆಕಾಳು ತುಂಬ ಅಂದರೆ ತುಂಬಾ ಪವರ್ಫುಲ್ ಆಗಿರುತ್ತೆ. ಹಾಗೆ ಎಲ್ಲರ ಮನೆಯಲ್ಲೂ ಸಿಗುತ್ತೆ. ಬಟ್ ನಾವು ಇದನ್ನು ಕಡೆಗಣಿಸ್ತೀವಿ. ಏನಪ್ಪ ಈ ಹೋಮ್ ರೆಮಿಡೀಸ್ ಟ್ರೈ ಮಾಡೋದು ಅಂತ ಅಂದ್ಕೊಳ್ತೀವಿ. ಮಾರ್ಕೆಟಲ್ಲಿ ಸಿಗುವ ಎಲ್ಲದನ್ನು ಟ್ರೈ ಮಾಡ್ತಾನೆ ಇರ್ತೀವಿ. ಇದನ್ನೆಲ್ಲ ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಈ ಮೆಂತೆಗಳನ್ನ ನೀವೇನಾದರೂ ಉಪಯೋಗ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನಿಮ್ಮ ಕಂಪ್ಲೀಟ್ಲಿ ಹೇರ್ ಫಾಲ್ ಅನ್ನೋದು ಸ್ಟಾಪ್ ಆಗುತ್ತೆ. ಹಾಗೆ ನ್ಯೂ ಹೇರ್ ಗ್ರೋತ್ ನೀವು ಖಂಡಿತ ನೋಡ್ತೀರಾ. ಒಂದು ಬೌಲಿಗೆ 1 ಚಮಚೆಯಷ್ಟು ಮೆಂತೆಕಾಳನ್ನ ಹಾಕಿಬಿಟ್ಟು ಒಂದು ಸಾರಿ ನೀರು ಹಾಕಿ ತೊಳೆದು ಆ ನೀರನ್ನ ಬಿಸಾಡಿ, ನಂತರ ಕುಡಿಯುವ ನೀರನ್ನು ಹಾಕಿಬಿಟ್ಟು ಒಂದು ಅರ್ಧ ಲೋಟ ನೀರನ್ನು ಹಾಕಿಬಿಟ್ಟು ಫುಲ್ ನೈಟ್ ಇದನ್ನು ನೆನೆಸಿ ಇಟ್ಬಿಡಿ. ಓವರ್ ನೈಟ್ ಇದು ಸೋಕ್ ಆಗಲಿ. ನೆಕ್ಸ್ಟ್ ಡೇ ನೀವು ನೋಡ್ಬೋದು ಮೆಂತೆಕಾಳು ಸಹ ನೆಂದಿರುತ್ತೆ, ಉಬ್ಬಿರುತ್ತೆ, ನೀರಿನ ಕಲರ್ ಸಹ ಚೇಂಜ್ ಆಗಿರುತ್ತೆ. ಸೊ ಈ ನೀರಿನ ಸಮೇತ ಒಂದು ಪಾತ್ರೆನ ತಗೊಂಡು ಈ ಮೆಂತೆಕಾಳು ಹಾಗೆ ಆ ನೀರನ್ನು ಹಾಕಿಬಿಟ್ಟು ನಾವು ಎಕ್ಸ್ಟ್ರಾ ಇನ್ನೂ 1 ಗ್ಲಾಸ್ ನೀರನ್ನು ಹಾಕಿಬಿಟ್ಟು ಇದನ್ನು ಕುದಿಲಿಕ್ಕೆ ಇಡಬೇಕು. ಇದು ಚೆನ್ನಾಗಿ ಕುದ್ದು ಸೀರಮ್ ಕನ್ಸಿಸ್ಟೆನ್ಸಿ ನಮಗೆ ಸಿಗುತ್ತೆ ಸ್ನೇಹಿತರೆ. ತುಂಬ ಚೆನ್ನಾಗಿ ಕುದಿಸ್ಬೇಕು. ಕುದಿಸೋದ್ರಿಂದ ಮೆಂತೆಕಾಳಿನಲ್ಲಿ ಇರುವಂಥ ಎಲ್ಲ ಒಂದು ಒಳ್ಳೆಯ ಗುಣಗಳು ಆ ನೀರಿನಲ್ಲಿ ರಿಲೀಸ್ ಆಗುತ್ತೆ. ಸೊ ಇದನ್ನು ಅಷ್ಟು ಚೆನ್ನಾಗಿ ಕುದಿಸ್ಬೇಕು. 1.5 ಲೋಟ ನೀರನ್ನು ನಾವು ಅರ್ಧ ಲೋಟ ನೀರು ಬರೋ ತನಕನೂ ಇದನ್ನ ಕುದಿಸ್ಬೇಕಾಗತ್ತೆ. ಈ ಮೆಂತೆಕಾಳಿನಲ್ಲಿ ನಿಕೋಟಿನಿಕ್ ಆ್ಯಸಿಡ್ ಅಂತ ಹೇಳಿ ಇರುತ್ತೆ. ಹಾಗೆ ತುಂಬ ವಿಟಮಿನ್ಸ್ಗಳು ಸಹ ಇರುತ್ತೆ. ಇವು ಏನು ಮಾಡ್ತವೆ ಅಂದರೆ ನಮ್ಮ ಕೂದಲು ಉದುರುವುದನ್ನು ಕಂಪ್ಲೀಟ್ಲಿ ಸ್ಟಾಪ್ ಮಾಡ್ತವೆ. ಹಾಗೆ ಹೊಸ ಕೂದಲು ಬೆಳಿಲಿಕ್ಕೆ ತುಂಬಾ ಸಹಾಯ ಮಾಡ್ತವೆ. ಅಷ್ಟೇ ಅಲ್ಲದೆ ಈ ಮೆಂತೆಕಾಳಿನಲ್ಲಿ ಆ್ಯಂಟಿಫಂಗಲ್ ಗುಣ ಇರೋದರಿಂದ ಆ ಡ್ಯಾಂಡ್ರಫ್ನ ಸಮಸ್ಯೆ ಕೂಡ ಕಂಪ್ಲೀಟ್ಲಿ ಕಡಿಮೆ ಆಗುತ್ತೆ ಸ್ನೇಹಿತರೆ. ಇದನ್ನು ಚೆನ್ನಾಗಿ ಕುದಿಸಿ ನೋಡಿ, ನಾನು ತುಂಬ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಸೊ ಇದೊಂದು 5ರಿಂದ 6 ನಿಮಿಷ ತೊಗೊಳ್ಬೋದು ಟೈಮು. ಸೊ ಇಷ್ಟ ಆದ್ರ ಮೇಲೆ ನೋಡಿ ಮೆಂತೆಕಾಳು ಫುಲ್ ಬೆಂದು ಹೋಗಿದ್ದಾವೆ. ಹಾಗೆ ನೀವು ವಾಟರ್ ಕಲರ್ನ ಅಬ್ಸರ್ವ್ ಮಾಡಿದರೆ ಕಂಪ್ಲೀಟ್ಲಿ ಡಾರ್ಕ್ ಕಲರಿಗೆ ಬಂದಿದೆ. ನಮಗಿದು ಅರ್ಧ ಲೋಟದಷ್ಟು ಬಂದಿದೆ. ಇಲ್ಲಿಗೆ ನಾನು ಗ್ಯಾಸ್ನ ಆಫ್ ಮಾಡಿ ಇದನ್ನು ಕಂಪ್ಲೀಟ್ಲಿ ಕೂಲ್ ಆಗಲಿಕ್ಕೆ ಬಿಡ್ತೀನಿ. ಈಗ ಇದು ಕಂಪ್ಲೀಟ್ಲಿ ಕೂಲ್ ಆಗಿದೆ. ಇದನ್ನು ಒಂದು ಬೌಲಿಗೆ ನಾವು ಸ್ಟ್ರೈನರ್ ಸಹಾಯದಿಂದ ಸೋಸ್ಕೊಳ್ಬೇಕಾಗತ್ತೆ. ಇದನ್ನ ಕಂಪ್ಲೀಟ್ಲಿ ಮೆಂತೆಕಾಳಿನಿಂದ ಆ ವಾಟರನ್ನ ನಾವೇನು ಕುದಿಸ್ಕೊಂಡಿದ್ದೀವಿ ಆ ವಾಟರ್ನ ಬೇರೆ ಮಾಡ್ಕೊಳ್ಬೇಕಾಗತ್ತೆ. ಈ ಬೇರೆ ಮಾಡ್ಕೊಂಡ ನಂತರ ಮೆಂತೆಕಾಳು ಏನು ಉಳಿತೆ ಈ ಮೆಂತೆಕಾಳನ್ನ ನೀವು ಬಿಸಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಅದನ್ನು ಕೂಡ ಬಳಸ್ಕೊಳ್ಬೋದು, ಮುಂದೆ ಹೇಳ್ತೀನಿ. ಈ ನಾವು ಸೋಸ್ಕೊಂಡಿರುವಂಥ ಮೆಂತೆಕಾಳಿನ ವಾಟರ್ ಏನಿದೆ ಇದಕ್ಕೆ ನಾವು ಒಂದು ವಿಟಮಿನ್ ಇ ಆಯಿಲ್ ಕ್ಯಾಪ್ಸೂಲನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಇದನ್ನು ನೀವು ಯಾವುದಾದ್ರು ಒಂದು ಬಾಟಲಿಗೆ ಹಾಕಿ ಇಟ್ಕೊಳ್ಳಿ. ಈಗ ಮೆಂತೆಕಾಳು ಏನು ನಾವು ಕುದಿಸ್ಕೊಂಡಿರುವಾಗ ಉಳಿದಿತ್ತು ಈ ಮೆಂತೆಕಾಳನ್ನ ಮಿಕ್ಸಿ ಜಾರಿಗೆ ಹಾಕಿ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಪೇಸ್ಟ್ ಥರ ಮಾಡಿಕೊಂಡು ನೀವು ಯಾವಾಗ ತಲೆ ಸ್ನಾನ ಮಾಡ್ತೀರಾ ಅದಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ಈ ಮೆಂತೆಕಾಳನ್ನ ಪೇಸ್ಟನ್ನು ಹಚ್ಕೊಂಡು ಅರ್ಧ ಗಂಟೆ ಬಿಟ್ಟು ತಲೆನ ಸ್ನಾನ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಸ್ಪ್ಲಿಟ್ ಆ್ಯಂಡ್ ಪ್ರಾಬ್ಲಮ್ ಸಹ ಕಡಿಮೆ ಆಗುತ್ತೆ. ನೋಡಿ, ನಮ್ಮ ಹೇರ್ ಫಾಲ್ ಕಂಟ್ರೋಲರ್ ಸೀರಮ್ ಅಂತ ಹೇಳಿ ಅಥವಾ ಹೇರ್ ಗ್ರೋತ್ ಸೀರಮ್ ಅಂತಲೇ ಹೇಳಿ ಇದು ಈಗ ರೆಡಿಯಾಗಿದೆ. ಇದನ್ನು ಒಂದು ಬಾಟ್ಲಿಗೆ ಹಾಕಿಟ್ಕೊಂಡು ಡೈಲಿ ನೈಟ್ ನೀವು ಇದನ್ನು ನಿಮ್ಮ ತಲೆಯ ಬುಡಕ್ಕೆ ಅಂದರೆ ನಿಮ್ಮ ರೂಟ್ಸಿಗೆ ಹಚ್ಕೊಳ್ಬೇಕಾಗತ್ತೆ. ಯಾಕಂದರೆ ಇದು ಕೂದಲು ಎಲ್ಲಿಂದ ಬೆಳೀತಾ ಇರುತ್ತೋ ಆ ರೂಟ್ಸಿಗೆ ಹೋಗ್ಬಿಟ್ಟು ಅಬ್ಸರ್ವ್ ಆಗಿ ಅಲ್ಲಿ ಆ ರಂಧ್ರಗಳನ್ನು ಟೈಟ್ ಮಾಡುತ್ತೆ. ಟೈಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಹೇರ್ ಫಾಲ್ ಅನ್ನೋದು ಕಡಿಮೆ ಆಗುತ್ತೆ, ಹೇರ್ ಗ್ರೋತ್ ಅನ್ನೋದು ಜಾಸ್ತಿ ಆಗುತ್ತೆ. ಮೊದಲು ನೀಟಾಗಿ ತಲೆನ ಬಾಚಿಕೊಂಡು ನಂತರ ಈ ಸೀರಮನ್ನು ನಿಮ್ಮ ಕನ್ವೀನಿಯೆಂಟ್ ಪ್ರಕಾರ ಒಂದು ಸ್ಪ್ರೇ ಬಾಟ್ಲಿಗಿಂದ ತೊಗೊಳ್ಳಿ ಅಥವಾ ಬೌಲಲ್ಲಿ ಹಾಕಿಬಿಟ್ಟು ಕಾಟನನ್ನು ಡಿಪ್ ಮಾಡಿ ಬೇಕಾದರೂ ನಿಮ್ಮ ರೂಟ್ಸಿಗೆ ಹಚ್ಕೊಳ್ಬೋದು. ಇಲ್ಲಾಂದರೆ ನನ್ನ ಹತ್ರ ಈ ರೀತಿ ಒಂದು ಡ್ರಾಪರ್ ಇದ್ದಿತ್ತು. ಸೊ ಈ ಡ್ರಾಪರಿಂದ ನಾನು ನೀಟಾಗಿ ರೂಟ್ಸಿಗೆ ಮಾತ್ರ ಇದನ್ನ ಹಚ್ಕೊಳ್ತಾ ಇದ್ದೀನಿ. ನೀಟಾಗಿ ಬಾಚಿಕೊಂಡು ನಮ್ಮ ರೂಟ್ಸಿಗೆ ಹಚ್ಚಿ ಒಂದು 5 ನಿಮಿಷ ನಾವು ಇದನ್ನು ಚೆನ್ನಾಗಿ ಮಸಾಜ್ ಮಾಡಬೇಕಾಗತ್ತೆ. ನೀಟಾಗಿ ಒಂದು 5 ನಿಮಿಷ ಮಸಾಜ್ ಮಾಡಿದ ತಕ್ಷಣ ಹಾಗೆ ಬಿಟ್ಬಿಡಿ. ಇದು ಆರೋಗ್ಬಿಡುತ್ತೆ. ನಮ್ಮ ಸ್ಕಾಲ್ಫಲ್ಲಾಗ್ಬೋದು, ನಮ್ಮ ಕೂದಲಿಗಾಗ್ಬೋದು ಯಾವುದೇ ರೀತಿಯ ಅಂಟು ಅಥವಾ ಜಿಡ್ಡಿನ ಅಂಶ, ಎಣ್ಣೆ ಅಂಶದ ಥರ ಏನೂ ಅನಿಸೋದಿಲ್ಲ. ನೀಟಾಗಿ ಡ್ರೈ ಆಗೋಗ್ಬಿಡುತ್ತೆ. ನಂತರ ನೀವು ಜಡೆ ಹಾಕಿ ಮಲ್ಕೊಳ್ಬಹುದು. ಮಾರನೇ ದಿನ ನಿಮ್ಮ ರೊಟೀನ್ ಏನಿರುತ್ತೆ ಅದನ್ನು ನೀವು ಫಾಲೋ ಮಾಡ್ಕೊಳ್ಬೋದು ಸ್ನೇಹಿತರೆ. ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಕೂಡ ಮಾಡಿ. ಸೊ ಇದರ ಬೆನಿಫಿಟ್ ಅವರಿಗೆ ಕೂಡ ಸಿಗಲಿ. ಹಾಗೆ ಯಾರಾದರೂ ಹೊಸಬರು ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ.
ಆ ಜಗನ್ಮಾತೆ ಎಲ್ರಿಗೂ ಒಳ್ಳೇದು ಮಾಡಬೇಕು, ಆ ಎಲ್ಲರಲ್ಲೂ ನಾವು ಇರಬೇಕು ಅಂತ ಕೇಳ್ಕೊಳ್ತಾ ಬಾಯ್ ಬಾಯ್ ಫ್ರೆಂಡ್ಸ್.